ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನರ್ಚರ್ ವಿತ್ ನಿತ್ಯ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಲ್ರೆಡಿ ನಾನು ನಮ್ಮ ಒಂದು ಟ್ರೈನ್ ಜರ್ನಿ ಫ್ರಮ್ ಬ್ಯಾಂಗ್ಳೂರ್ ಟು ಗೋವಾನ ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾರು ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಈಗ ನಾವು ವಾಸ್ಕೋಡಿಗಮ್ಮಾಯಿಂದ ಕಲಾಂಗುಟ್ಗೆ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಬಿಕಾಸ್ ನಾವು ಸ್ಟೇ ಬುಕ್ ಮಾಡಿದ್ದು ಕಲಾಂಗುಟ್ಟಲ್ಲಾಗಿದ್ದರಿಂದ ವಿ ಆರ್ ಜಸ್ಟ್ ಗೋಯಿಂಗ್ ದ್ಯಾರ್. ನಾವು ಇವತ್ತು ಸ್ಟೇ ಆಗ್ತಾ ಇರೋವಂಥದ್ದು ಬಂದು ಝೋನ್ ಕನೆಕ್ಟ್ ಬೈ ದ ಪಾರ್ಕ್. ಈ ಒಂದು ಹೋಟೆಲಲ್ಲಿ ನಾವು ಸ್ಟೇ ಆಗ್ತಾ ಇರೋದು ಒಂದು ಬ್ಯೂಟಿಫುಲ್ ಆಗಿರುವಂಥ ಸ್ಟೇ ಆ್ಯಂಡ್ ಆಲ್ಸೋ ಇಟ್ ಇಸ್ ನಾಟ್ ಸ್ಪಾನ್ಸರ್ಡ್. ನಾವು ಜಾಗ ನೋಡಿ ಇಷ್ಟಪಟ್ಟು ಇಲ್ಲಿ ಬುಕ್ ಮಾಡ್ಕೊಂಡಿದ್ದು ಆ್ಯಂಡ್ ಅಮ್ಯುನಿಟೀಸ್ ವರ್ ಆಲ್ಸೋ ವೆರಿ ನೈಸ್. ಆ್ಯಂಡ್ ದಿಸ್ ವಾಸ್ ಅವರ್ ರಿಸೆಪ್ಷನ್ ಲಾಬಿ ಅಲ್ಲಿಂದು. We finished all our check-in process and all, and ನಾವು ತುಂಬ ಬೇಗ ರೀಚ್ ಆಗಿದ್ರಿಂದ ಗೋವಾ, ವಿ ಆಸ್ಕ್ಡ್ ದೆಮ್ ಫಾರ್ ಅರ್ಲಿ ಚೆಕ್-ಇನ್. ದೇ ವರ್ ವೆರಿ ಸ್ವೀಟ್. ನಮಗೆ ಒಂದು ಸ್ವಲ್ಪ ಬೇಗನೆ ಚೆಕ್-ಇನ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ದ ಚೆಕ್-ಇನ್ ಪ್ರಾಸೆಸ್ ಎಲ್ಲ ಮುಗಿಸಿ ನಮ್ಮ ರೂಮ್ ಕಡೆ ಹೊರಟ್ವಿ. Welcome to the room tour. ಬನ್ನಿ. ಎಸ್, ಇದೇ ಇವತ್ತು ನಾವು ಸ್ಟೇ ಆಗ್ತಿರೋಂಥ ರೂಮ್. ಇದೆ ಅಂತ ನೋಡಿ. ಟಿವಿ ಕೊಟ್ಟಿದ್ದಾರೆ, ಒಂದು ಮಿನಿ ರೆಫ್ರಿಜರೇಟರ್ ಇದೆ. ಆಬ್ವಿಯಸ್ಲಿ ಒಳಗಡೆ ಏನೂ ಇರೋದಿಲ್ಲ. ಸೊ ಯಾ, ವಿ ಹ್ಯಾವ್ ಒನ್ ಮಿರರ್, ವಾಟರ್ ಬಾಟಲ್ಸ್, ಹೀಟರ್ ಇದೆ. Wardrobe with a locker. Restroom ಹೇಗಿದೆ ನೋಡುವ. ಸೊ ಎಲ್ಲ ಬ್ಲೂ ಮತ್ತು ವೈಟ್ ಕಾಂಬಿನೇಷನಲ್ಲಿ ಇದೆ. ಮೇಂಟೈನ್ಡ್ ವೆಲ್, ಇಟ್ಸ್ ನೈಸ್. ಈ ಒಂದು ರೂಮ್ನ ಹೈಲೈಟು ಈ ಒಂದು ಬ್ಯಾಲ್ಕನಿ ಹೇಗಿದೆ ನೋಡುವ. ಚೆನ್ನಾಗಿದೆ. ಇಲ್ಲಿಂದನೇ ವ್ಯೂ ತುಂಬ ಚೆನ್ನಾಗಿದೆ. ಕ್ಯೂಟ್ ಸಿಟ್ ಔಟ್ ಏರಿಯಾ ಅಚ್ಚು ಉದ್ದ ಇದೆ. ಬ್ಯೂಟಿಫುಲ್ ವ್ಯೂ. ಮಾನ್ಸೂನ್ ಸೀಸನ್ ಇದು. ಮಾನ್ಸೂನಲ್ಲಿ ಗೋವಾ ಹೇಗಿರುತ್ತೆ ಅಂತ ಕುತೂಹಲ ಇರೋರಿಗೆ ಹೀಗಿರುತ್ತೆ ಅಂತ ತೋರಿಸೋದಕ್ಕೆ. ಪ್ರಾಬ್ಲಿ ನೈಟ್ ಆದರೆ ಇಲ್ಲೆಲ್ಲ ಲೈಟ್ಸ್ ಹಾಕಿರ್ತಾರೆ ಅನ್ಸುತ್ತೆ. ಅವಾಗ ಇನ್ನೂ ಒಂದು ವ್ಯೂ ಮಾಡಿ ತೋರಿಸ್ಬೋದು. ಹಾಕುವ ನೈಟ್ ವ್ಯೂನು ಹಾಕುವ. ಸೊ ಎಸ್, ನಾವು ಬುಕ್ ಮಾಡಿದ ಹೋಟೆಲ್ನ ರೀಚ್ ಆದ್ವಿ. ಸೊ ನಾವು ವಾಸ್ಕೋಯಿಂದ ಇಲ್ಲಿಗೆ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ 1 hour ಬೇಕಾಯಿತು. ಬಿಕಾಸ್ 45 ಕಿಲೋಮೀಟರ್ಸ್ ಇತ್ತು. ನಾವು ಆಲ್ರೆಡಿ ಕ್ಯಾಬ್ನ ಮಾತಾಡ್ಕೊಂಡಿದ್ವಿ. ಸೊ ರೈಲ್ವೆ ಸ್ಟೇಷನಿಂದ ಬಂದ ತಕ್ಷಣ ಕ್ಯಾಬ್ನ ಬೋರ್ಡ್ ಮಾಡಿ ಡೈರೆಕ್ಟಾಗಿ ಸ್ಟೇಗೆ ಬಂದಿದ್ವಿ. ಸೊ ಇಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮುಂದೆ ನಾವು ಪ್ಲ್ಯಾನ್ಸ್ ಏನು ಅಂತ ಡಿಸೈಡ್ ಮಾಡಬೇಕು. ಸೊ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಮುಂದಿನ ವ್ಲಾಗ್ನ ಹೀಗೆ ನೋಡ್ತಾ ಇರಿ. ನನ್ನ ಜಾಸ್ತಿ ಪ್ಲಸ್ ಮಾಡ್ತಾರೆ, ಲವ್ ಮಾಡ್ತಾರೆ ಅಂತ ಹೇಳ್ತಾ, ಚೋಟ ಬಾಯ್ಸ್.